ನಮಸ್ತೆ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಮನೇಲಿದ್ವಿ. ಬನ್ನಿ ಅವರ ಕಿರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಂಗಸ್ವಾಮಿ ಅಂತ. ರಂಗಸ್ವಾಮಿ ಸರ್, ನೀವು ಯಾವ ತಾಲೂಕ್ ಪಂಚಾಯತಿಯಿಂದ ಗೆದ್ದಿದ್ದೀರಾ? ತ್ಯಾಮಗೊಂಡ್ಲು ಕ್ಷೇತ್ರದಿಂದ. ತ್ಯಾಮಗೊಂಡ್ಲು ಕ್ಷೇತ್ರದಿಂದ ಗೆದ್ದಿದ್ದೀರಾ? ಸರ್, ನೀವು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು ಸರ್? ಸುಮಾರು 15 ವರ್ಷ. 15 ವರ್ಷ. ಸರ್, ನೀವು ರಾಜಕೀಯಕ್ಕೆ ಬಂದಿದ್ದ ಉದ್ದೇಶ? ಆಕಸ್ಮಿಕವಾಗಿ ನಾವು ಚೆನ್ನಗಪ್ಪ ಅವರ ಜೊತೆ ಓಡಾಡ್ಕೊಂಡಿದ್ದು, ಚೆನ್ನಗಪ್ಪ ಅವರ ಒಡನಾಡಿಯಾಗಿ ಬಿಡೋದು, ಬಡವರ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಿದೆ. ರಾಜಕೀಯ ಕಡೆ ಹೇಗೆ ಒಲವು ಮೂಡುತ್ತೆ ಸರ್? ಚೆನ್ನಗಪ್ಪ ಅವರ ಒಡನಾಡಿಯಾಗಿ ಬೆಳೆದಂಥ ಸಂದರ್ಭದಲ್ಲಿ ರಾಜಕೀಯದ ಕಡೆ ಒಲವಾಯಿತು. ಸರ್, ನಿಮ್ಮ ಒಂದು ಅವಧಿಯಲ್ಲಿ ಈಗ 2.5 ವರ್ಷ ಮುಗಿದೋಗಿದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರ ಜನತೆಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀರಾ? ಅಭಿವೃದ್ಧಿ ಕೆಲಸ ಈಗ ಆಲ್ರೆಡಿ ಒಂದು 3 ಅಂಗನವಾಡಿ ಕಟ್ಟಿದೆ. ಅಂಗನವಾಡಿ ಕೇಂದ್ರ ಕಳೆದ ನಂತರ ತ್ಯಾಮಗೊಂಡ್ಲು ಟೌನ್ನಲ್ಲಿ ಸಂತೆ ಮೈದಾನ, ಸೊ ವಾರಕ್ಕೊಂದ್ಸರಿ ಸಂತೆ ನಡೆಯುತ್ತೆ ತ್ಯಾಮಗೊಂಡ್ಲಲ್ಲಿ. ಆ ಸಂತೆ ಮೈದಾನ ಅಭಿವೃದ್ಧಿ ಆಗಿದೆ. ತ್ಯಾಮಗೊಂಡ್ಲು ಹಾಸ್ಪಿಟ್ಲ್ ಅಭಿವೃದ್ಧಿ ಆಗಿದೆ, ಮತ್ತು ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಆಗಿದೆ, ಮತ್ತು ಇನ್ನೂ ಹಲವಾರು ಶಾಲಾ ದುರಸ್ತಿ ಅಭಿವೃದ್ಧಿ ಆಗಿದೆ, ಹಲವಾರು ಅಭಿವೃದ್ಧಿ ಆಗಿದೆ. ಸರ್, ನಿಮ್ಮ ಒಂದು ಅವಧಿಯಲ್ಲಿ ಇನ್ನೂ 2 ವರ್ಷ ಕಾಲಾವಧಿ ಇದೆ. ಆ ಒಂದು ಅವಧಿಯಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ನೀವು ಯೋಜನೆ ಹಾಕೊಂಡಿದ್ದೀರಾ? ನಮ್ಮಲ್ಲಿ ಅಭಿವೃದ್ಧಿ ಭಾಳ ಜಾಸ್ತಿ ಇದೆ. ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಸೆ ಭಾಳ ಜಾಸ್ತಿ ಇದೆ. ಆದರೆ ಬರ್ತಕ್ಕಂಥ ಅಮೌಂಟ್ ಕಡಿಮೆ, ಸಾಕಾಗ್ತಿಲ್ಲ ಅಂತ ಸಾಕಾಗ್ತಿಲ್ಲ. ತದನಂತರ ಅದು ಒಂದು ಗೈಡ್ಲೈನ್ಸ್ ಮೂಲಕ ಕೊಡ್ತಾ ಇದ್ದಾರೆ ಸರ್ಕಾರ. ಇಂಥದಕ್ಕೆ ಇಂಥ ವಿಚಾರವಾಗಿ ಇಂಥದಕ್ಕೆ ಖರ್ಚು ಮಾಡ್ಬೇಕು ಅಮೌಂಟ್ ಅಂತ ಹೇಳ್ಬಿಟ್ಟು ಕೈ ಕಾಲು ಕಟ್ಟಾಕಿ 2 ಕೊಡ್ತಾ ಇದೆ. ಇಷ್ಟು ಅಂತೆಲ್ಲ ವರ್ಷಕ್ಕಂತ ಇಷ್ಟು ಕೊಟ್ಬಿಡ್ತಿದ್ದಾರೆ ಎಲ್ಲ ಸರ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಕ್ಕೆ ಉಪಯೋಗಿಸ್ಬೇಕು ಅದಕ್ಕೆ ಉಪಯೋಗಿಸ್ಬೇಕು. ಅಭಿವೃದ್ಧಿ ಏನಿಲ್ಲ, ಕಷ್ಟ ಜನಗಳ ಕಷ್ಟ ಏನಿದೆ, ನೀರಿನ ಕಷ್ಟ ಇದೆ, ಇಲ್ಲ ಚರಂಡಿ ಕಷ್ಟ ಇದೆ, ವಿದ್ಯುತ್ ಕಷ್ಟ ಇದೆ, ಅದಕ್ಕೆ ಉಪಯೋಗಿಸ್ತಕ್ಕಂಥ ರೀತಿ ಇಲ್ಲ. ಅದು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಆ ಗೈಡ್ಲೈನ್ಸ್ ರೀತಿನೇ ಕೆಲಸ ಮಾಡಬೇಕು. ಸರ್, ನಿಮ್ಮ ವಿದ್ಯಾಭ್ಯಾಸ? PUC. ಸರ್, ಇವಾಗ ತಾಲೂಕ್ ಪಂಚಾಯತಿಗೆ ನಿಂತ್ಕೊಬೇಕು, ಇಷ್ಟೇ ಓದಿರ್ಬೇಕು ಅಂತ ಏನೋ ಸರ್ಕಾರ ರೂಲ್ಸ್ ಮಾಡಿಲ್ಲ. ನಿಮ್ಮ ಒಂದು ಅನುಭವದ ಮುಖಾಂತರ ಕನಿಷ್ಠ ಪಕ್ಷ ಎಷ್ಟು ಓದಿರ್ಬೇಕು ಅಂತ ಹೇಳ್ತೀರಾ? ವಿದ್ಯೆ ಇದ್ದಷ್ಟು ಭಾಳ ಒಳ್ಳೇದು. ಎಷ್ಟು ಓದಿರ್ಬೇಕಂತ? ಎಷ್ಟು ಹೋದ್ರೂ ವಿದ್ಯೆಗೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಪಂಚಾಯತಿಗೆ ಮಿನಿಮಮ್ ಎಷ್ಟಾರು ಓದಿರ್ಬೇಕಂತ ಇರುತ್ತಲ್ಲ. ಆದ್ರೆ ಬುದ್ಧಿ ಇರೋರು, ವಿದ್ಯಾಭ್ಯಾಸ ಇಲ್ದವರು ಬುದ್ಧಿ ಇರೋರು ಜೀವನ ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ವಿದ್ಯೆ ಎಷ್ಟಿರುತ್ತೆ ಅಷ್ಟು ಒಳ್ಳೇದು. ಸರ್, ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯ ಅಂದ್ರೆ ಕೆಲವರು ಒಬ್ಬೊಬ್ರು ಮನಸ್ಸು ಒಂದೊಂದು ರೀತಿ. ರಾಜಕೀಯ ಅಂದ್ರೆ ಕೆಲವು ರಾಜಕಾರಣಿಗಳ ಮನಸ್ಸು ಜನಗಳ ಜೊತೆ ಒಲವು ಇರುತ್ತೆ, ಜನಗಳ ಜೊತೆ ಒಡನಾಡಿ ಆಗ್ಬಿಟ್ಟು ಜನಗಳ ಸೇವೆ ಮಾಡಬೇಕು ಅಂತಕ್ಕಂಥ ವಿಚಾರ ಇರುತ್ತೆ. ಕೆಲವು ಜನಗಳ ಜೊತೆ ಕೆಲವು ರಾಜಕಾರಣಿ ವಿಚಾರನೇ ಬೇರೆ. ಸರ್, ರಾಜಕೀಯ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಒಂದು ರೀತಿ ಒಳ್ಳೇದು ಅನಿಸುತ್ತೆ, ಒಂದು ರೀತಿ ಕೆಟ್ಟದ್ದು ಅನಿಸುತ್ತೆ. ಎರಡೂ ಇದೆ. ನಾವು ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದು, ಕೆಟ್ಟ ರೀತಿ ಉಪಯೋಗಿಸ್ಕೊಂಡ್ರೆ ಕೆಟ್ಟದ್ದು. ಸರ್, ಈ ಸತಿ ನೀವು ಟೋಟಲ್ ಓಟ್ ಎಷ್ಟು ತೊಗೊಂಡಿರಿ ಸರ್? 3,000 ಚಿಲ್ಲರೆ ಇರ್ಬೋದು ಸರ್. ಲೀಡಿಂಗ್ ಒಟ್ಟು 900. ಸರ್, ನೀವು ಈ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ನಿಮಗೆ ಪ್ರತಿಯೊಂದು ಅಮೂಲ್ಯವಾದ ಓಟಾಗಿ ಗೆಲ್ಸಿರೋಂಥ ಜನತೆನೇ ಕಾರಣ. ಹೌದು. ನಮ್ಮೊಂದು ಮೀಡಿಯಾ ಮುಖಾಂತರ ಆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಧ್ಯರಾತ್ರಿಯಲ್ಲಿ ಬಂದು ಜನ ಸ್ಪಂದಿಸ್ತೀರಾ ಸರ್ ಕಷ್ಟ ಅಂದರೆ? ಖಂಡಿತ. ರಾಜಕೀಯ ಬಿಟ್ಬಿಟ್ಟು ಏನಾದ್ರು ನೀವು ಸ್ಪಂದಿಸ್ಕೊಂಡಿದ್ದೀರಾ? ಇಲ್ಲ. ನಿಮ್ಗೆ ರಾಜಕೀಯ ಬಿಟ್ಟು ನಿಮ್ಮ ಫ್ಯಾಮಿಲಿ ನೀವೇ ಫಸ್ಟ್, ನಿಮ್ಮ ಫ್ಯಾಮಿಲಿ ಯಾರನ್ನ ಮುಂಚೆ ಬಂದಿರಾ ಸರ್? ನಾವೇ ಫಸ್ಟ್. ನೀವೇ ಫಸ್ಟ್. ನಿಮಗೆ ರಾಜಕೀಯದಲ್ಲಿ ಗುರುಗಳು ಗಾಡ್ ಫಾದರ್ ಅಂತ ಹೇಳಿದ್ದಾರೆ, ಚೆನ್ನಗಪ್ಪ ಇದ್ದಾರೆ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು 2 ಮಾತು ಮುಗಿಸ್ತಾ ಇದ್ದೀವಿ.